ನಮ್ಮ ಅಮ್ಮನಿ ರಮ್ಯನು ನನ್ನ ಅಳಿಯನು ಅಥವಾ ಎಲ್ಲ ಅದೆಂಥದ್ದು ಊಟಿ ಊಟಿಗಲ್ವೇ ಹೋಗಿದ್ದು. ಹೋದರು ಬರಲೇ ಇಲ್ಲ. ಅಲ್ಲ ಒಂದು 4-5 ದಿವಸ ಆತಲ್ಲ ಹೋಗಿ. ಇನ್ನೂ ಯೋಸ್ತಿನ ಬರ್ತಾರೆ ಇವರು. ಅಲ್ಲ ನಮ್ಮ ಅಳಿಯಂದ್ರು ಗೌರ್ಮೆಂಟ್ ಕೆಲಸ ಜಾಸ್ತಿ ದಿನ ರಾಜ ಹಾಕಿರಿ, ಕೆಲಸದಿಂದ ತೆಗ್ದಾಕಿರಿ. ಏನಪ್ಪ ನಮ್ಮ ಅಮ್ಮನಿದೇ ಇರಬೇಕು. ಇನ್ನೊಂದು ನೋಡ್ಕೊಂಡು ಹೋಗೋಣ, ಅಲ್ಲಿ ನೋಡ್ಕೊಂಡು ಹೋಗೋಣ, ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಜಲ್ದಿ ಬರೋದು ಬಿಟ್ಟು ಫೋನನ್ನ ಮಾಡಬೇಕಾಗಿತ್ತು. ಈ ಮಧು ಎಲ್ಲಿ ಹೋದ್ಲು? ಮಧು ಮಧು, ಏನತ್ತೆ ಕರೆದಿದ್ದು? ಏನೇ ಮಾಡ್ತಾ ಇದೆಯಾ ಒಳಗೆ? ಏನೂ ಇಲ್ಲತ್ತೆ, ಪಕೋಡ ಮಾಡ್ತಾ ಇದ್ದೆ. ಯಾಕೋ ಪಕೋಡ ತಿನ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೆ. ಯಾಕತ್ತೆ ಕರೆದಿದ್ದು? ಪಕೋಡ ತಿನ್ಬೇಕು ಅನ್ನಿಸ್ತೈತಾ? ಅಯ್ಯೋ ಅಲ್ಲ, ಬರೀ ತಿಂಬದೇ ಯೋಚನೆ ಮಾಡು ನೀನು. ಏನಾನ ದುಡಿಯಾನ? ಹೆಂಗ್ ದುಡಿಯೋದು ದುಡ್ಡ? ಅವ್ರು ಬೇರೆನೆ ದುಡ್ದು ಮೇಲೆ ಬರ್ತಾ ಇದ್ದಾರೆ. ನಂದಿನಿನು ಇವಳುನು ಆ ಬ್ಯಾಂಕಿನ ಸಾಲ ಇನ್ನೇನು ತೀರ್ತಾ ಬಂತೇನೋ. ಇನ್ನೇನು 50,000 ರೂಪಾಯಿನ ಅವ್ರಿಗೆ ಸಿಗುತ್ತೆ. ಅವರು ಮ್ಯಾಕ್ ಹೋಗ್ತಾ ಇರ್ತಾರೆ, ಸೈಟು ಮನೆ ವಾಲ ಅದು ಇದು ಅಂತ ತಕೊಂಡು. ನೀವ್ ಯಾವಾಗ ಮ್ಯಾಕ್ ಹೋಗೋದು? ಬರೇ ತಿಂಬದೇ ಯೋಚನೆ ಮಾಡಿ. ನಿನ್ನ ಗಂಡ ಕುಡಿಯೋದೇ ಯೋಚನೆ ಮಾಡ್ತಾನೆ, ನೀನು ತಿಂಬದೇ ಯೋಚನೆ ಮಾಡು. ಅಯ್ಯೋ ನನ್ನ ಕರ್ಮವೇ. ಅಯ್ಯೋ ಅತ್ತೆ ಸುಮ್ಮನಿರತ್ತೆ. ಏನು ಇರೋದಷ್ಟು ಇವತ್ತು ನಾಳೆ ಕಾಯ್ತೀವೋ ಯಾರಿಗ್ ಗೊತ್ತು. ಇರತ್ತ ಕಣ ಚೆನ್ನಾಗಿ ತಿನ್ ಸಾಯ್ಬೇಕು. ಏನು ಹೋಗ್ಬೇಕಾರೆ ಓದ್ಕೊಂಡು ಹೋಗ್ತೀವಿ. ಕುಡಿಕಿ ಸುಮ್ಮನಿರತ್ತಾಗಿ. ಹಂಗಂತ ಹೇಳಿ ಕುಕ್ಕಂಡೇ ತಿನ್ನು. ದುಡಿಬೇಡ, ದುಡ್ಡು ತಿನ್ಬೇಕು ಅಂಬದಿರ್ಬೇಕು. ಯಾರೋ ತಂದಾಕಿದ್ದ ತಿನ್ಕೊಂಡು ಕುಕ್ಕಮ್ಮದಲ್ಲ. ದುಡಿಬೇಕು ಅಂದಿಟ್ಟು ಉಳಿಸ್ಬೇಕು. ಅಯ್ಯೋ ಈಗ ಏನತ್ತೆ ಕರೆದಿದ್ದು ಹೇಳು ಸರಿಯಾಗಿ. ಏನಿಲ್ಲ ಹೋಗ್ಲಿ ಬಿಡು, ನಿಮಗೆ ಬುದ್ಧಿ ಹೇಳೋದು ಆ ಬಂಡಿ ತಲೆ ಚಚ್ಕೆಂಬುದು ಎರಡು ಒಂದೇನೆ. ರಮ್ಮಿಗೆ ಒಂದು ಫೋನ್ ಮಾಡು. ಎಲ್ಲಿ ಹೊಸ ಒಂದಿನ ಆತು ಹೋಗಿ ಅವ್ರು ಬರಲೇ ಇಲ್ಲ. ಹನಿಮೂನ್ಗೋ ಅಂತ ಹೇಳಿ ಅದಕ್ಕೆ ಎಲ್ಲ ಇದ್ದಾರೆ ಏನು ಅಂತಾನ ವಿಚಾರಿಸು. ಅಯ್ಯೋ ಅತ್ತೆ ಯಾವಾಗ್ಲೇನೆ ರಮ್ಯನೇ ಫೋನ್ ಮಾಡಿದ್ಲು. ಅವ್ರು ಇನ್ನೇನು ಇನ್ನು ಸ್ವಲ್ಪ ಸಮಯದಾಗೆ ಊರಿಗೆ ಬರ್ತಾ ಇದೀವಿ ನಾವು. ಅದಕ್ಕೆ ಅತ್ತೆ ಅಮ್ಮಗೆ ಹೇಳ್ಬಿಡು ಅಂತಾನ ಹೇಳಿರು. ನೀವು ಬರ್ಲಿಲ್ವಲ್ಲ ಅದಕ್ಕೆ ಹೇಳಿಲ್ಲ ಅಷ್ಟೇ. ಹೌದೇನೆ ಫೋನ್ ಮಾಡಿದ್ಲಾ? ಯಾವಾಗ ಬರ್ತಾಳಂತ? ಇನ್ನು ಎಷ್ಟೊತ್ತಾಗುತ್ತೆ? ಅಯ್ಯೋ ಆಳೆ ಬಸ್ನಾಗ ಇದೀವಿ, ಇನ್ನೊಂದು ಕಿಲೋಮೀಟ್ರು ನಮ್ಮೂರಿಗೆ ಬಂದು ಬಿಡ್ತೀವಿ. ಅತ್ತಿಗೆ ಇನ್ನೊಂದು 10 ನಿಮಿಷ ಅಂತ ಹೇಳಿದ್ಲು. ಈಗಲಾಗ್ಲ ಮನೆಗೆ ಇಳ್ಕೊಂತಾರೆ ಅನ್ಸುತ್ತೆ. ಸುನೀಲು ಮತ್ತೆ ರಮ್ಯಾ ಇರ್ರಿ ಒಂದು ಸ್ವಲ್ಪ ಹೊತ್ತು. ಹೆಂಗೋ ಸದ್ಯ ಬಂದ್ರಲ್ಲ. ನನ್ನ ಅಳಿಯ ಯಾವಾಗ ಕೆಲ್ಸಕ್ಕೆ ಹೋಗ್ತಾನೋ, ಯಾವಾಗ ಸಂಬಳ ತತ್ತಾನೋ ಅಂತ ಹೇಳಿ ನನಗೆ ಚಿಂತೆ ಆಗೈತಿ. ಅದಕ್ಕೆ ಆದಷ್ಟು ಬೇಗ ಬರ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗೋ ಅವರೇ ಬರ್ತಾ ಇದಾರಲ್ಲ ಸದ್ಯ. ಯೋಸೊಂದು ದಿನ ನಾನು ರಜಾ ಹಾಕಿಬಾರ್ದು. ಗೌರ್ಮೆಂಟ್ ಕೆಲಸ, ಈಗ ಮದ್ವೆ ಅಂತ ಬೇರೆ 1 ವಾರ, ಈಗ ಯಾತ ಹನಿಮೂನ್ ಅಂತ 1 ವಾರ, ಅದು ಇದು ಅಂತೇಳಿ ಹಿಂಗೆ ತಿಂಗಳು ಕಟ್ಟೆ ರಜಾ ಹಾಕಿರಿ. ಆಮೇಲೆ ಸಂಬಳ ಕೊಡಲ್ಲ, ಕಟ್ ಮಾಡ್ಕೊಂತಾರಂತೆ. ಅತ್ತೆ ಮನೆ ಖರ್ಚು ಅಂತೇಳಿ 5,000 ಕೊಡ್ಬೇಕಲ್ಲ, ಅದನ್ನು ಸುನೀಲ್ ಹತ್ರನೇ ಇಸ್ಕೊಡಿ. ನಿಮ್ಮ ಮಗ ಕೊಡ್ತಾರೋ ಇಲ್ವೋ? ಆಮೇಲೆ ಸಂಘ ಕಟ್ಟಕ್ಕೂ ನಮಗೆ ಯಾತನ ಬೇಕು ಅಂದ್ರೆ ತಕಮಕ್ಕು ಎಲ್ಲದಕ್ಕೂ ಸುನೀಲ್ ಹತ್ರನೇ ದುಡ್ಡು ಇಸ್ಕೊಳ್ಳಿ. ಹಂಗ ನೀವೇನ್ ದುಡಿಬೇಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ. ನನ್ನ ಅಳಿಯನ ಹೆಂಗೋ ಗೌರ್ಮೆಂಟ್ ಕೆಲಸದಾಗಿರಕ್ಕೆ ಹೆಂಗೋ ನಮ್ಗೊಂದಿಷ್ಟು ನೆಮ್ಮದಿ. ಅವನಾದ್ರೂ ದುಡ್ಡು ತಂದ್ಕೊಡ್ತಾನಲ್ಲ ಅಂತ ನಿನ್ನ ಗಂಡನ ನೆಚ್ಕೊಂಡಿದ್ರೆ ಗೋವಿಂದ. ಹೌದತ್ತೆ, ಅವನಾದ್ರೂ ಹೆಂಗೋ ಗೌರ್ಮೆಂಟ್ ಕೆಲಸದಾಗಿರಕ್ಕೆ ಒಳ್ಳೇದಾಯ್ತು ಬಿಡಿ. ರಮ್ಯಾ ನಾವು ಎಲ್ಲರೂ ಸಂತೋಷವಾಗಿರ್ಬೋದು. ಇಲ್ದಿದ್ರೆ ಈ ನಂದಿನಿ ಸಿದ್ಧ ಹಾಕಿರೋದೇ ತಿನ್ಕೊಂಡು ಬಿದ್ದಿರ್ಬೇಕಾಗಿತ್ತು. ಅವ್ರ ದುಡ್ಡು ಹಾಕಿವ್ರೆ ಅಂತಾನ ಹಂಗಾಗ್ಲಾಗ್ಲ ಅನ್ಸವಳ ನಂದಿನಿ. ಅದೇನೋ ಸರಿ ನಿಮ್ಮತ್ತಿಗೆ, ಅದಕ್ಕೆ ಕಾಯ್ತಿರ್ತಾಳ ಅವಳು. ಏನತ್ತೆ ಇಬ್ರು ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇರೋ ತರ ಇದೆ. ಏನು ಇಲ್ಲಮ್ಮ, ನೀವಿಬ್ರೇ ದುಡಿಯೋದು ಅಂತ ಹೇಳಿ ಇಷ್ಟು ದಿನ ಜಂಬ ಮಾಡ್ತಿದ್ರಲ್ಲ, ಜಂಬ ಕೊಚ್ಕೊಂತಿದ್ರಲ್ಲ. ಇನ್ಮೇಲೆ ನನ್ನ ಅಳಿಯ ನೋಡು 50,000 60,000 70,000 ಹಿಂಗೆ ಸಂಬಳ ತಂದು ಕೊಡೋದು. ಅದೇನೇನು ನಿಮ್ಮಂಗೆ ಅಸಪಸ ಅಲ್ಲ. ಯಾವಾಗ್ಲೂ ವರ್ಷ ಪೂರ್ತಿ ಸಂಬಳ ಬತ್ತಲೇ ಇರುತ್ತೆ. ರಜಾ ಇದ್ರು ಬರುತ್ತೆ, ರಜಾ ಇಲ್ದಿದ್ರು ಬರುತ್ತೆ. ಗೊತ್ತಾ? ಬರ್ತಾ ಇದಾರಂತೆ. ಅದೇನೆ ಊರಿಗೆ ಬಂದಿರ್ಬೇಕೇನೋ. ಇನ್ನೇನು ಹನಿಮೂನ್ ಮುಗಿಸ್ಕೊಂಡು ಬರ್ತಾರೆ. ಇನ್ಮೇಲೆ ಕೆಲ್ಸಕ್ಕೆ ಹೋಗ್ತಾನೆ ನಳಿಯ, ತಂದು ಕೊಡ್ತಾನೆ ನನ್ನ ಕೈಗೇನೆ ಸಂಬಳನ. ಅವಾಗ ಮನೆ ಖರ್ಚು ಸಂಘದ್ದು ಎಲ್ಲ ನಾನೇ ಕಟ್ತೀನಿ. ನೀನೇನು ಯೋಚನೆ ಮಾಡಬೇಡ ಬಿಡು. ಖರ್ಚು ಕೊಡ್ಬೇಕು ಅಂತ ಹೇಳಿ ಅಜ್ಜಿನೂ ನೀನು ಏನು ಹೇಳಿದ್ದಿ. ಆ ಮುದುಕಿ ಏನ್ ನಮ್ಮ ಕೈ ಕೊಡಕ್ಕಾಗಲ್ವೇನೋ ನನ್ನ ಮಗನ ಕೈಯಲ್ಲಿ ಅಂತ ನಾ ಹೇಳಿಳು. ನನ್ನ ಮಗ ಕೊಡ್ತಿದ್ರೆ ಏನಂತೆ, ನನ್ನ ಅಳಿಯ ಕೊಡ್ತಾನೆ. ಹೌದಾತೆ, ತುಂಬಾ ಸಂತೋಷ. ಅಳಿಯ ಕೊಡ್ತಾರೋ ಮಗ ಕೊಡ್ತಾನೋ, ಒಟ್ಟಿನಲ್ಲಿ 5,000 ರೂಪಾಯಿ ಮಧು ಮತ್ತೆ ಮನು ಕಡೆಯಿಂದ ಬಂದ್ರೆ ಸಾಕು ಅಷ್ಟೇನೆ. ಬರುತ್ತೆ ಹೋಗು. ಅಮ್ಮ ಬಂದ್ರೇನಿ ರಮ್ಯಾ? ಅಯ್ಯೋ ನೀವಿಬ್ರು ಎಷ್ಟೊತ್ತಿಗೆ ಬರ್ತಿರೋ ಅಂತ ನನಗಂತನೂ ಯೋಚನೆ ಆಗ್ಬಿಟ್ಟಿತ್ತು. ಹೆಂಗೋ ಸದ್ಯ ಬಂದ್ರಲ್ಲ. ಎಲ್ಲ ನೋಡ್ಕೊಂಬಂದ್ರ ಪ್ರಯಾಣ ಎಲ್ಲ ಚೆನ್ನಾಗಿದ್ದ? ಎಲ್ಲಕ್ಕೂ ಏನು ತೊಂದರೆ ಆಗ್ಲಿಲ್ಲ ತಾನೇ? ಅಳಿಯಂದ್ರೆ ಆರೋಗ್ಯನಾ? ಹ್ಞೂ ಅಮ್ಮ, ಏನು ತೊಂದರೆ ಆಗ್ಲಿಲ್ಲ, ಆರಾಮಾಗಿ ಹೋಗಿ ಬಂದ್ವಿ. ಅವರು ಚೆನ್ನಾಗಿದ್ದಾರೆ. ಮೂವತ್ತೆ ಚೆನ್ನಾಗಿತ್ತು ಪ್ರಯಾಣ ಎಲ್ಲ, ಯಾವ ತೊಂದರೆನೂ ಆಗಲಿಲ್ಲ. ಹೆಂಗೋ ಅತ್ಲಾಗೆ ಒಂದು ಕಾರ್ ಬಾಡಿಗೆ ಮಾಡಿಕೊಟ್ಟಿದ್ಕೆ ತಗೊಂಡು ಆರಾಮಾಗಿ ಸುತ್ತಾಡ್ಕೊಂಬಂದ್ವಿ. ಒಂದು ಸ್ವಲ್ಪ ಬ್ಯಾಗೆಲ್ಲ ಹೊರಗಡೆನೇ ಐತೆ, ನಮಗೆ ಸುಸ್ತಾಯಿತು ತರೋಕ್ಕಾಗಲಿಲ್ಲ. ಹಂಗೋ ಸ್ವಲ್ಪ ಬಟ್ಟೆ ಎಲ್ಲ ಇದ್ದಾವೆ, ಸ್ವಲ್ಪ ವಾಶ್ ಮಾಡೋಕ್ಕೆ ಹೇಳಿ ಅದಕ್ಕೆ ಅತ್ತೆ.
ಹೇಳಿ ಅಂದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲನ ಹೇಳ್ತೀನಿ. ನಮ್ಮ ಮಧು ಇದ್ದಾಳಲ್ಲ ಎಲ್ಲ ಒಗ್ದಾಕ್ಬಿಡ್ತಾಳೆ, ಬಟ್ಟೆನೆಲ್ಲನ ಬ್ಯಾಗು ಎಲ್ಲನ ತರ್ತಾಳೆ. ಬಿಡು, ಇನ್ನೇನು ಅವೆಲ್ಲ ಗಲೀಜಾಗಿರೋ ಬಟ್ಟೆ ಅಲ್ವಾ, ಅಲ್ಲೆಲ್ಲ ಇಟ್ಕೊಂಡಿದ್ರೇನು ಅಲ್ವಾ. ಬಿಡು. ಸರಿ ಬರ್ರಿ, ಬಂದ್ರಲ್ಲ ಹೆಂಗ ಕುತ್ಕೊಬರ್ರಿ, ಸುಸ್ತಾಗಿದ್ದೀರ ಪಾಪ. ಅಂದ್ರೆ ಇನ್ನೇನು ಮದ್ವೆ ಆಯ್ತು, ನಿಮ್ಮ ಮನೆ ಮುಗಿಸ್ಕೊಂಡ್ ಬಂದಿದ್ದಾಯ್ತು, ಇನ್ಮೇಲೆ ನೀವು ನಾಳೆಯಿಂದನ ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸನಾ? ಯಾವ ಕೆಲಸ ಅತ್ತೆ? ಯಾವ ಕೆಲಸ? ಅಂದ್ರೆ ಇದೇ ಇದು ಏನ್ ಕೇಳ್ತಾ ಇದೀರಲ್ಲ? ಅಲ್ಲ, ನೀವು ಮೇಷ್ಟ್ರ ಕೆಲ್ಸಕ್ಕೆ ಹೋಗ್ಬೇಕು ತಾನೆ, ಗೌರ್ಮೆಂಟ್ ಜಾಬ್ ಆಗೈತೆ ಅಂತ ತಾನೇ ನೀವು ಹೇಳಿದ್ದು. ಕೆಲ್ಸಕ್ಕೆ ಹೋಗಲ್ವಾ? ಅದನ್ನ ನಾನು ಹೇಳಿದ್ದು. ಓಹೋ ಅದಾ? ಅಯ್ಯೋ, ನಾನು ಇನ್ನೇನೋ ಬೇರೆ ಕೆಲಸ ಏನೋ ಅಂತ ತಿಳ್ಕೊಂಡೆ ಅತ್ತೆ. ಹೋಗ್ತೀನಿ. ನಾಳೆ ಒಂದು ದಿವಸ ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ನಾಡಿದ್ದಿಂದ ಹೋಗ್ತೀನಿ ಅತ್ತೆ. ಸುಸ್ತಾಗಿದ್ದೀವಲ್ವಾ ಟ್ರಿಪ್ ಮುಗಿಸ್ಕೊಂಬಂದು, ಅದಕ್ಕೆ ನಾಳೆ ಅಂದರೆ ಹೋಗೋಕ್ಕಾಗಲ್ಲ, ನಾಡಿದ್ದಿಂದ ಹೋಗ್ತೀನಿ ಅತ್ತೆ. ಹೌದಾ? ಅಯ್ಯೋರವ, ನಮ್ ಎದೆ ನೀವು ಹೊಡ್ಕೊಂಡಂಗಾಗಿತ್ತು. ಯಾವ ಕೆಲಸ ಅಂತ ಕೇಳ್ತಿದಂಗೆ ಇದೇನಪ್ಪ ನಮ್ಮ ಮಳಿ ಅಂದ್ರೆ ಹಿಂಗೆ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸ, ಮೇಷ್ಟ್ರ ಕೆಲಸ ಸಿಕ್ಕೈತಿ ಅಂತ ಹೇಳಿದವರು ಯಾವ ಕೆಲಸ ಅಂತ ಕೇಳ್ತಾರೆ ಅಂತ ನನಗೆ ಗಾಬರಿ ಆದಂಗಾಗಿತ್ತು. ಅಂದ್ರೆ ಅಯ್ಯೋ, ಜೀವ ಬಂದಂಗಾಯ್ತು. ಅಯ್ಯೋ ಅತ್ತೆ, ಯಾಕೆ ಅಷ್ಟೊಂದು ಗಾಬರಿ ಆಗ್ತೀರಾ? ನಾನು ಹೇಳಿದ್ದೆಲ್ಲ ಸತ್ಯನೇ ಮತ್ತೀಗ. ನಾನು ಗೌರ್ಮೆಂಟ್ ಕೆಲಸದಾಗೆ ಮತ್ತೆ ಇರೋದು, ಹೋಗ್ತೀನಿ. ಆದರೆ ನಾಳೆಯಿಂದ ಹೋಗಲ್ಲ ಅಂತ ಹೇಳಿದೆ, ನಾಡಿದಿಂದ ಹೋಗ್ತೀನಿ. ಹೌದಾ? ಸದ್ಯ ಸಮಾಧಾನ ಆಯ್ತು ಅಂದ್ರೆ ನಾಡಿದ್ದಿಂದ ಕೆಲ್ಸಕ್ಕೆ ಹೋಗ್ಬಿಡಿ. ನೀವು ರಮ್ಯಾ ಈ ಮನೆಗೆ ಇರ್ರಿ. ಇನ್ಮೇಲೆ ನಿಮ್ಮ ಅಮ್ಮನ ಮನೆಗೆ ಹೋಗ್ಲೇಬೇಡ್ರಿ. ನಾವೆಲ್ಲ ಸಾಕ್ತೀವಿ, ನಿಮ್ಮನ್ನ ಇಲ್ಲೇ ನೋಡ್ಕೊಂತೀವಿ. ನಿಮ್ಮ ಸಂಬಳ ಎಲ್ಲ ತಂದು ನಮ್ಮ ಕೈಗೆ ಕೊಡ್ರಿ, ನಿಮ್ಮ ಖರ್ಚಿಗೆಲ್ಲ ನಾನೇ ಕೊಡ್ತೀನಿ. ಸರಿ ಅತ್ತೆ, ಆಯ್ತು. ನಿಮ್ಮಂತ ಅತ್ತೆ ಸಿಕ್ಕಿರೋದು ನನಗೆ 7 ಜನ್ಮದ ಪುಣ್ಯ. ಅಯ್ಯೋ ಅಂದ್ರೆ ನಿಮ್ಮಂತ ಗೌರ್ಮೆಂಟ್ ಕೆಲಸದಾಗಿರೋ ಅಳಿಯ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕು. ನನ್ನ ಮಗಳು ಅದೃಷ್ಟ ಮಾಡೋಳೆ, ಅದಕ್ಕೇನೆ ನಿಮ್ಮಂತ ಗೌರ್ಮೆಂಟ್ ಜಾಬ್ ಅಲ್ಲಿರೋ ಹುಡುಗ ಸಿಕ್ಕಿರೋದು ನನ್ನ ಮಗಳಿಗೆ, ರಮ್ಮಿಗೆ. ಎಂತ ಅದೃಷ್ಟ ನೋಡು. ಎಲ್ಲರಿಗೂ ಇಂಥ ಅದೃಷ್ಟ ಬರಲ್ಲ ಅಲ್ವೇನೆ ಮಧು? ಹೌದತ್ತೆ, ಎಲ್ರಿಗೂ ಇಂಥ ಅದೃಷ್ಟ ಬರಲ್ಲ. ರಮ್ಯಾ ತುಂಬಾ ಲಕ್ಕಿ. ನೀನೇನೆ ನೋಡ್ಕೊಂಡು ನಿಂತಿದ್ಯಾ? ಮನೆ ಮಗಳೂ ಅಳಿಯನೂ ಟ್ರಿಪ್ ಹೋಗಿಸ್ಕೊಂಡು ಈಗ ತಾನೇ ಬಂದವ್ರಿ. ಅವ್ರಿಗೆ ಏನಾನ ತಿಂಡಿ ಗಿಂಡಿ ಮಾಡ್ಕೊಡೋದ, ಯಾತನ ಕುಡಿಯ ಕಾಫಿ ಟೀನು ಹಾಲು ಬೋರ್ಮಿಟನೋ ಯಾತನ ತಂದು ಕೊಡೋದು ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲೇ, ಹೋಗು. ಯಾಕತ್ತೆ ನನಗೆ ಹೇಳ್ತಾ ಇದ್ದೀರಾ? ಇಲ್ಲ ಮಧು ನಿಂತಿಲ್ವಾ? ಹೇಳ್ರಿ ಅವಳಿಗೆ. ನಿಮ್ ಸೊಸೆ ತಾನೇ ಅವಳು. ನನ್ ಸೊಸೆ ಅಂತ ಹೇಳ್ತೀರಾ? ಈಗ ಕೆಲಸ ಮಾಡಕ್ಕೆ, ಯಾತನ ತಿಂಡಿ ಮಾಡಕ್ಕೆ, ಅಡಿಗೆ ಮಾಡಕ್ ಮಾತ್ರನ ನಾನ್ ಬೇಕಾ? ಅಯ್ಯೋ, ನೀನ್ ಮಾಡ್ದಿದ್ದೆ ಓಟೆ ಹೊತ್ತು ಬಿಡು, ನಮ್ಮ ಮಧುನೇ ಮಾಡ್ತಾಳೆ. ನಿನಗೇನ್ ಕೆಲಸ ಐತಿ? ಏನೋ ಒಂದಿಟ್ಟು ತಿಂಡಿ ಮಾಡು ಅಂತಂದ್ರೆ ಯೋಸ್ ಮಾತಾಡ್ತಾಳೆ. ಅಯ್ಯೋ ಅತ್ತೆ, ಈಗ ಹಸುಗಳು ಹೊಡ್ಕೊಂಡ್ ಬರ್ತಾರೆ ನಮ್ಮ ಮನೆಯವರು ಎಲ್ಲ. ಅಲ್ಲಿ ಹೋಗಿ ಸಗಣಿ ಗಿಗಣಿ ಇದ್ರೆ ಎಲ್ಲ ಅಚ್ಚುಕಟ್ಟಾಗಿ ಬಾಸಿ ತಿಪ್ಪಿಗೆ ಹಾಕ್ಬೇಕು. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ, ಈಗ ನಾನು ಹೋಗ್ಬೇಕು. ಮಧು ಮಾಡ್ತಾಳೆ. ಮಧು ಏನಾನ ತಿಂಡಿ ಅಂತ ಅವರಿಬ್ರಿಗೂ ಮಾಡ್ಕೊಡು. ಮಧು, ಅವಳಿಗೆ ಹೊಟ್ಟೆ ಊರಿ ನಂದಿನಿಗೆ. ಅವಳಿಗೆ ಗೌರ್ಮೆಂಟ್ ಜಾಬ್ ಅಲ್ಲಿರೋ ಹುಡುಗ ಸಿಗ್ಲಿಲ್ವಲ್ಲ, ಅದಕ್ಕೆ ಹಿಂಗೆ ಸಿಟ್ ಮಾಡ್ಕೊಂಡು ಅದು ಇದು ಅಂತ ಹೇಳಿ ಓದ್ಲು ನೆಪ ಮಾಡ್ಕೊಂಡು. ಬಿಡು, ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಹೊಟ್ಟೆ ಉರಿ ಪಟ್ರೆ ಏನು ಬರಂಗಿಲ್ಲ. ಹೋಗು ಜಲ್ದಿ. ಏನಾದ್ರೂ ಉಪ್ಪಿಟ್ಟು, ಕೇಸರಿ ಬಾತು, ಇಲ್ಲಾಂದ್ರೆ ಏನಾನ ಪಲಾವೋ ಜಲ್ದಿ ಮಾಡು ಹೋಗಿ. ಈಗ ಹೇಳ್ದೆ ಕಣೆ ರಮ್ಯ, ಹೊಟ್ಟೆ ಗುರಿ ಅವಳಿಗೆ ನಂದಿನಿಗೆ. ನನಗೆ ಗೌರ್ಮೆಂಟ್ ಜಾಬ್ನಾಗಿರೋ ಹುಡುಗ ಸಿಗ್ಲಿಲ್ವಲ್ಲ, ಈ ಪೆದ್ದನ್ನು ಕಟ್ಕೊಂಡು ಸಕಾಯದಾಯ್ತು ಅಂತಾನ ಅವಳಿಗೆ ಹೊಟ್ಟೆ ಉರಿ. ಅದಕ್ಕೆ ಹಿಂಗೆ ಸಿಟ್ ಮಾಡ್ಕೊಂಡು ಅದೇ ಓದ್ಲು. ಹೋದ್ರು ಹೋಗ್ಲಿ ಬಿಡು, ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅದು ಹೋಗಮ್ಮ, ಹೋಗು. ಉಪ್ಪಿಟ್ಟು ಕೇಸರಿ ಬಾತಂತೆ ಮಾಡೋದು ಜಲ್ದಿ. ಸರಿ ಅತ್ತೆ, ಆಯ್ತು ಮಾಡ್ತೀನಿ. ಅಂದ್ರೆ ಸುಸ್ತಾಗಿ ಬಂದಿದ್ದೀರಾ? ತಿಂಡಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಳ್ರಿ ಇಬ್ರು ರೂಮ್ನಾಗ ಹೋಗಿ. ನಿಮ್ಮ ಬಟ್ಟೆ ಗಿಟ್ಟೆ ಇದ್ರೆ ನಾನೆಲ್ಲ ತೊಳೆದಾಕ್ತೀನಿ. ನಾಳೆ ಒಂದಿನ ರೆಸ್ಟ್ ತಗೊಂಡು ನಾಳಿದಿಂದ ಕೆಲ್ಸಕ್ಕೆ ಹೋಗ್ಬಿಡ್ಬೇಕು. ಕೆಲಸ ಮುಖ್ಯ. ಯಾಕೆಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ ಈಗಿನ ಕಾಲದಲ್ಲಿ. ಅದಕ್ಕೆ ಹೇಳಿ ಅಂದ್ರೆ ಹಂಗ ನಾನು ಹೇಳಿದ್ದ ಮರಿಬೇಡ್ರಿ. ಸರಿ ಅತ್ತೆ, ಆಯ್ತು, ಮರಿಯಲ್ಲ. ನೀವೇನು ಚಿಂತೆ ಮಾಡಬೇಡಿ. ನಾಳೆ ಒಂದಿನ ರೆಸ್ಟ್ ತಗೊಂಡು ನಾಡಿದಿಂದ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ಸರಿ ಹೇಳಿ ಅಂದ್ರೆ ಕೂತ್ಕೊಂಡು ಅವಳೇನೋ ತಿಂಡಿ ಮಾಡ್ತಾಳೆ, ತಿಂದ್ಬಿಟ್ಟು ರೆಸ್ಟ್ ತಗೊಳ್ರಿ. ನಾನೆಲ್ಲ ಅದೆಲ್ಲ ನನ್ನ ಲಗೇಜ್ ಎಲ್ಲ ನೋಡ್ಕೊಂಡು ಏನೇನೈತೆ ಏನೆಲ್ಲ ನೋಡ್ಕೊಂತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.